ತಮಿಳುನಾಡು ರಾಜಕೀಯದಲ್ಲಿ ಇದೀಗ ಬಿಗ್ ಟ್ವಿಸ್ಟ್. ಮತ್ತೆ ಚುನಾವಣೆ ನಡೆಯುತ್ತಾ ತಮಿಳುನಾಡಿನಲ್ಲಿ? ಅತಂತ್ರ ವಿಧಾನಸಭೆ ತಮಿಳುನಾಡಿನಲ್ಲಿ ಮತ್ತೆ ಚುನಾವಣೆ. ಅತಂತ್ರ ವಿಧಾನಸಭೆ ತಮಿಳುನಾಡಲ್ಲಿ ರಾಷ್ಟ್ರಪತಿ ಆಳ್ವಿಕೆ. ಮೆಜಾರಿಟಿ ಸಂಖ್ಯೆ ತಲುಪುವಂತೆ ಕಾಣುತ್ತಿಲ್ಲ ದಳಪತಿ ವಿಜಯ್. ಒಂದೊಮ್ಮೆ ಸರ್ಕಾರ ರಚನೆ ಆದ್ರೆ ಅಡಿಗಡಿಗೂ ತೊಂದರೆ ಫಿಕ್ಸ್. ನೆಮ್ಮದಿಯಾಗಿ ದಳಪತಿ ವಿಜಯ್ಗೆ ಸರ್ಕಾರ ನಡೆಸೋಕೆ ಬಿಡಲ್ಲ. ತಮಿಳುನಾಡಿಗೆ ಬೇಕಿದೆ ಅತ್ಯುತ್ತಮ ಆಡಳಿತ. ಹೀಗಾಗಿ ಮತ್ತೊಮ್ಮೆ ಅಸೆಂಬ್ಲಿ ಚುನಾವಣೆ ನಡೆಸುವುದೇ ಉತ್ತಮ. ಆದ್ರೆ ಈ ಬಾರಿ ನೋಟಿಗೆ ಓಟು ಕಠಿಣ ಕ್ರಮ ಆಗಬೇಕು. ಆಗಲೇ ತಮಿಳುನಾಡಿನ ಜನತೆ ನಿಜವಾದ ಜನಾದೇಶ ನೀಡಲು ಸಾಧ್ಯ. ಆಗ ದಳಪತಿ ವಿಜಯ್ಗೆ ಫುಲ್ ಮೆಜಾರಿಟಿ ಸಿಗಬಹುದು. ವಿಜಯ್ ತಡೆಯಲು ಅಣ್ಣಾ ಡಿಎಂಕೆ ಬೇಕಿದ್ರೆ ಒಟ್ಟಾಗಿ ಸ್ಪರ್ಧಿಸಲಿ. ಒಂದು ಸೀಟ್ ಬರೆದಿದ್ರು ಬಿಜೆಪಿ ಮಾತ್ರ ಒಂಟಿಯಾಗಿಯೇ ಸ್ಪರ್ಧಿಸಲಿ. ತಮಿಳುನಾಡಿನಲ್ಲಿ ಬಿಜೆಪಿಗೆ ಒಂದು ಹೊಸ ಅಧ್ಯಾಯ ಆಗಲಿದೆ. ಜನತೆಗೆ ಹೊಸ ನಿರ್ಣಯ ತೆಗೆದುಕೊಳ್ಳುವ ಅವಕಾಶವನ್ನ ಮತ್ತೆ ಕೊಡಬೇಕು. ತಮಿಳುನಾಡಿನ ಖ್ಯಾತ ವಿಲೇಜ್ ಉದ್ಯಮಿ ಶ್ರೀಧರ್ ವೆಂಬು ಅಭಿಪ್ರಾಯ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ ನಲ್ಲಿ ವೆಂಬು ಟ್ವೀಟ್. ಶ್ರೀಧರ್ ವೆಂಬು ಟ್ವೀಟ್ ಪರವೇ ಬಹುತೇಕ ನೆಟ್ಟಿಗರ ಅಭಿಪ್ರಾಯ. ತಮಿಳುನಾಡು ರಾಜಕೀಯದಲ್ಲಿ ಬಿಗ್ ಟ್ವಿಸ್ಟ್. ಮತ್ತೆ ಚುನಾವಣೆನಾ ಅಂತ ಈಗಾಗಲೇ ನೋಡಿ ಅತಂತ್ರ ಆಗ್ಬಿಟ್ಟಿದೆ. ಎಲೆಕ್ಷನ್ ಮೆಜಾರಿಟಿ ಇಲ್ಲ ಟಿವಿಕೆಗೆ. ಒಂದು ಕಡೆ ಮೈತ್ರಿ ಈಗಾಗಲೇ ಕಾಂಗ್ರೆಸ್ ಬೆಂಬಲ ಸೂಚಿಸಿದೆ. ಬಟ್ ಇತರೆ ಪಕ್ಷಗಳು ಬೆಂಬಲ ಸೂಚಿಸಬೇಕು. ಯಾರು ಕೂಡ ಬೆಂಬಲದ ಮಾತಾಡ್ತಾ ಇಲ್ಲ. ದಳಪತಿ ವಿಜಯ್ಗೆ ಒಂದು ರೀತಿಯಾಗಿ ಟೆನ್ಷನ್ನು, ಒಂದು ಕಡೆ ಕನ್ಫ್ಯೂಷನ್ನು. ಏನು ಮಾಡಬೇಕು, ಏನು ಬಿಡಬೇಕು. ಸರ್ಕಾರ ರಚನೆ ಆಗಬೇಕು. ಸರ್ಕಾರ ರಚನೆ ಆಗಬೇಕು ಅಂದರೆ ಗವರ್ನರ್ ಹೇಳ್ತಾರೆ ಮೆಜಾರಿಟಿ ಬೇಕು. 118 ಮ್ಯಾಜಿಕ್ ನಂಬರು. 118 ಮ್ಯಾಜಿಕ್ ನಂಬರ್ ತಲುಪಬೇಕಲ್ವಾ? ಅದು ಮೆಜಾರಿಟಿ ಬೇಕಲ್ವಾ? ಅದನ್ನ ಗವರ್ನರ್ ಕೇಳ್ತಾ ಇದ್ದಾರೆ. ಇಲ್ಲಿ ಉದ್ಯಮಿ ಶ್ರೀಧರ್ ಅವರ ಟ್ವೀಟ್ ಏನು? ಮತ್ತೊಮ್ಮೆ ಮರು ಚುನಾವಣೆ ಆಗಬೇಕು. ಹಾಗಾದ್ರೆ ಸಾಧ್ಯ ಇದೆಯಾ ಮರು ಚುನಾವಣೆ? ಅಂದ್ರೆ ಕಾರಣಗಳು ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕಾರಣಕ್ಕೆ, ರೀಸನ್ ಬೇಕಲ್ವಾ? ಬಟ್ ಇಲ್ಲಿ ಉದ್ಯಮಿ ಶ್ರೀಧರ್ ವೆಂಬು ಅವರ ಅಭಿಪ್ರಾಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಪರ ವಿರೋಧ ಕಾಮೆಂಟ್ಸ್ಗಳು ಕೂಡ ಹರಿದು ಬರ್ತಾ ಇದೆ. ತಮಿಳುನಾಡು ರಾಜಕೀಯದಲ್ಲಿ ಬಿಗ್ ಟ್ವಿಸ್ಟ್ ಇದೀಗ. ಟಿವಿಕೆ ಏನೋ 108 ಸ್ಥಾನಗಳನ್ನು ಪಡೆದುಕೊಂಡು ಬಂದಿದೆ. ಬಟ್ ಇಲ್ಲಿ ಮೆಜಾರಿಟಿ ಬೇಕಲ್ವಾ? 118 ಬೇಕು. 118 ಇದ್ರೇನೆ ಬನ್ನಿ ಅಂತ ಗವರ್ನರ್ ಹೇಳ್ತಾರೆ. ಡಾಕ್ಯುಮೆಂಟ್ಸ್, ಬೆಂಬಲ ಸೂಚಿಸಿರುವಂಥ ಡಾಕ್ಯುಮೆಂಟ್ಸ್ ತಂದು ಕೊಡಿ ನನಗೆ. ನೀವೇನು ಶಾಸಕರನ್ನ ಕರ್ಕೊಂಬಂದು ನನ್ನ ಮುಂದೆ ನಿಲ್ಲಿಸಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಡಾಕ್ಯುಮೆಂಟ್ಸ್, ಬೆಂಬಲ ಸೂಚಿಸಿದ್ದೀವಿ ಅನ್ನುವಂಥ ಒಂದು ಡಾಕ್ಯುಮೆಂಟನ್ನು ತಂದು ಕೊಡಿ ಅಂತ ಹೇಳ್ತಾ ಇದ್ದಾರೆ ಗವರ್ನರ್. ನೋಡೋದು ಹಾಗೆ ನೋಡಿದ್ರೆ ಇವತ್ತು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಿತ್ತು ದಳಪತಿ ವಿಜಯ್. ಬಟ್ ಮೆಜಾರಿಟಿ ಇಲ್ಲ. ಸರ್ಕಾರ ರಚನೆ ಆಗೋದಕ್ಕೆ 118 ಬೇಕು. 118 ಇಲ್ಲ. ಹಾಗಾಗಿ ಗವರ್ನರ್ ಹೇಳ್ತಾ ಇರುವಂಥದ್ದು ಈಗ ಕೇರಳಂಗೆ ಹೋಗುವಂಥ ಐಡಿಯಾದಲ್ಲಿ ಗವರ್ನರ್ ಇರುವಂಥದ್ದು. ಯಾಕಂದರೆ ಕೇರಳದಲ್ಲಿ ಸರ್ಕಾರ ರಚನೆ ಆಗಬೇಕು. UDF ಏನು ಅಧಿಕಾರಕ್ಕೆ ಬಂದಿದೆಯಲ್ಲ, UDF ಏನು ಸಾಕಷ್ಟು ಅಂದರೆ ಗೆದ್ದು ಬಂದಿದೆಯಲ್ವಾ ಕೇರಳದಲ್ಲಿ. ಸೊ ಅದಕ್ಕೆ ಈಗ UDF ಸರ್ಕಾರ ರಚನೆ ಆಗಬೇಕು. ಅಲ್ಲಿ ಪ್ಲ್ಯಾನನ್ನು ಇಟ್ಕೊಂಡಿದ್ರೆ. ಬಟ್ ಇಲ್ಲಿ ತಮಿಳ್ನಾಡಲ್ಲಿ ಮಾಡಬೇಕಿತ್ತು. ಬಟ್ ತಮಿಳ್ನಾಡಲ್ಲಿ ಯಾಕೆ ಆಗಲಿಲ್ಲ? ಮೆಜಾರಿಟಿ ಇಲ್ಲ. ಮೆಜಾರಿಟಿ ಅಂತಂದರೆ 118 ಬೇಕು. 118 ಇದೆ, 108 ಇದೆ. ಅದರಲ್ಲಿ ಕಾಂಗ್ರೆಸ್ಸಿಗರು ಸಹಿತ ಬೆಂಬಲವನ್ನು ಸೂಚಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಇರುವಂಥದ್ದು 5 ಜನ. 5 ಜನರ ಬೆಂಬಲ ಸಿಕ್ಕಿದೆ. ಬಟ್ ಇಲ್ಲಿ ಇನ್ನೂ ಬೇಕಲ್ವಾ ಸ್ಥಾನಗಳು? ಇನ್ನೂ ಅಂಕಿ ಸಂಖ್ಯೆಗಳು ಕೊರತೆ ಇದೆ. ಅದರದ್ದು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಗವರ್ನರು. ಶಾಸಕರನ್ನ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಿ ಅಂತ ನಾನು ಹೇಳ್ತಾ ಇಲ್ಲ. ಒಂದಿಷ್ಟೇನು ಸಂವಿಧಾನಿಕವಾಗಿ ಕಾನೂನಿನ ಅಡಿಯಲ್ಲಿ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ರಾಜಕೀಯವಾಗಿ 118 ನಂಬರ್ ಇರಬೇಕು, ಸಂಖ್ಯೆ ಇರಬೇಕು. ಅದನ್ನು ನಾನು ಹೇಳ್ತಾ ಇದ್ದೀನಿ, ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ ಇರುವಂಥದ್ದು ಗವರ್ನರ್. ಬಟ್ ಈಗ ದಳಪತಿ ವಿಜಯ್ಗೆ ಒಂದು ಕಡೆ ಇದುವರೆಗೂ ಒಂದು ರೀತಿಯಾದಂಥ ಟೆನ್ಷನ್ ಆದರೆ
ಗೆದ್ದು ಏನು 108 ಸ್ಥಾನಗಳನ್ನ ಪಡ್ಕೊಂಡು ಬಂದು ಇನ್ನೇನು ಸರ್ಕಾರ ರಚನೆ ಆಗಬೇಕು ಅಂತ ಅನ್ನೋದ್ರಲ್ಲಿ ಮತ್ತೊಂದು ರೀತಿಯಾದಂಥ ಟೆನ್ಷನ್ನು. ಅಷ್ಟು ಈಸಿ ಅಲ್ಲ ಸರ್ಕಾರ ರಚನೆ ಮಾಡೋದು ಅಂತ ಅಂದರೆ. ತಲೆ ಚೆಚ್ಕೊಳ್ತಾ ಇದ್ದಾರೆ, ಏನು ಮಾಡೋದಪ್ಪ ಅನ್ನುವಂಥ ಸಿಚುವೇಶನ್. ಇತರೆ ಪಕ್ಷದವ್ರು ಹೇಳ್ತಾರೆ, PMK ಹೇಳುತ್ತೆ, VCK ಹೇಳುತ್ತೆ ಬೆಂಬಲ ಸೂಚಿಸ್ತೀವಿ ಅಂತ. ಬಟ್ ಯಾರು ಕೂಡ ಬೆಂಬಲದ ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ ಮಾತ್ರ ನಿನ್ನೆ ಮಾತುಕತೆಯನ್ನು ನಡೆಸಿ ಆಯ್ತು ನಾವು ಬೆಂಬಲ ಸೂಚಿಸ್ತೀವಿ ಅಂತ ಹೇಳ್ತಾ ಇದೆ. ಬಟ್ ಬೇರೆ ಪಕ್ಷಗಳು ಇದಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇಲ್ಲ. ಹಾಗಾಗಿ ಒಂದು ರೀತಿಯಾಗಿ ಅತಂತ್ರವಾಗಿದೆ TVK. ತಮಿಳುನಾಡಲ್ಲಿ ರಾಜಕೀಯ ಯಾವ ರೀತಿಯಾಗಿ ಈಗ ಸದ್ಯದ ಮಟ್ಟದ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಹೋದರೆ, ಈ ಹಿಂದೆನೇ ದಳಪತಿ ವಿಜಯ್ ಅವ್ರು ಹೇಳಿದರು ಗವರ್ನರ್ಗೆ, ನನಗೆ 2 ವಾರ ಟೈಮ್ ಬೇಕು ನಾನು ಸರಿ ಮಾಡ್ಕೊಳ್ಳೋದಕ್ಕೆ ಅಂತ. ಬಟ್ ನಿನ್ನೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡ್ಬಿಡ್ತಾರೆ. ನೆಹರು ಮೈದಾನದಲ್ಲಿ ಎಲ್ಲ ರೀತಿಯಾಗಿ ಸ್ಟೇಜು ಎಲ್ಲವೂ ಕೂಡ ಆಗುತ್ತೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ. ಬಟ್ ಅದು ಮುಂದೂಡಿಕೆ ಆಗಿದೆ ಮೆಜಾರಿಟಿ ಇಲ್ಲದ ಕಾರಣದಿಂದಾಗಿ. ಹಾಗಾಗಿ ಈ ಒಂದು ಟ್ವೀಟ್ ಸಹಿತ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ.